ಅಲ್ಲ ಅನಿಲಣ್ಣ, ಇವ್ರ ಹತ್ರ ಹೇಳಿದ್ರೆ ಯಾವುದಕ್ಕೂ ಇವ್ರು ಹ್ಞೂ ಅಂತೇಳಿ ಒಂಚೂರು ಸಪೋರ್ಟ್ ಮಾಡಲ್ಲ ಬಿಡಿ. ನಾನು ನಿನ್ನೆ ಪೇಟೆಯಿಂದ ಬರೋಳು ಯೋಚನೆ ಮಾಡಿದೆ. ಈ ಹಲ್ದಿ ಗ್ರಾಮ್ಸ್ ಅವರು 5 ರೂಪಾಯಿ ಪ್ಯಾಕಲ್ಲಿ ಎಷ್ಟು ಚೆನ್ನಾಗಿ ಆ ಮಂಡಕ್ಕಿ ಎಲ್ಲ ಒಗ್ಗರಣೆ ಕೊಟ್ಟು ತುಂಬಿಡ್ತಾರೆ. ಒಂದು ಸೇಲ್ ಆತದೆ ನೋಡಿ, ಹಂಗಿಂಗಲ್ಲ. ನನಗೆ ನೋಡಿ ಇಷ್ಟ ಆತಪ್ಪ. 7-8 ಪ್ಯಾಕ್ ತಂದೆ. ಎಲ್ಲರೂ ಇಷ್ಟಪಟ್ಟು ತಿಂದರು ನಮ್ಮ ಮನೇಲಿ. ಇದಕ್ಕೆ ಮತ್ತೆ ಏನಾದ್ರು ಹೇಳಿದೆ ಎಂತ ಮಾಡಬೇಕು ನೋಡೋಣ, ಹೇಳೋನಿಲ್ಲ. ಅಲ್ಲ, ಹಳದಿಗ್ರಾಮ್ಸ್ ಇದು ಶುರುವಾಗಿ ಎಷ್ಟು ವರ್ಷ ಆತ? ಅದು ಎಷ್ಟು ದೊಡ್ಡ ಕಂಪ್ನಿ, ಅದು ವ್ಯಾಪಾರ ಆಗ್ತದೆ ಅಂತ ಹೇಳಿ ಇದು ಹಾಗೆ ಮಾಡೋಕ್ಕಾಗ್ತದನ? ಮನುಷ್ಯ ಯೋಚನೆ ಮಾಡ್ಬೇಕಾದ್ರೆ ಸ್ವಲ್ಪನಾರು ಇದಿಡ್ಬೇಕು. ಆಮೇಲೆ ಸುಮ್ಮನೆ ದುಡ್ಡು ದಂಡಕ್ಕ ನಾವಾರ ಮನೇಲಿ ಕೂತ್ಕೊಂಡು ಎಷ್ಟಂತ ತಿನ್ನೋದ ಅವನೇನಾರು ಮಾಡಿದ್ರೆ? ಪಾಪಣ್ಣಣ್ಣ, ನೀವು ಹೇಳೋದೇನು ಪೂರ್ತಿ ತಪ್ಪು ಅಂತ ನಾನು ಹೇಳೋದಲ್ಲ. ಆದರೆ ಹಳದಿಗ್ರಾಮ್ಸ್ ಅವ್ರು ಏನು ಹುಟ್ಟಿದು ಕೂಡಲೇ ಕಂಪ್ನಿ ಶುರು ಮಾಡಾಗಲೇ ಇಷ್ಟು ಫೇಮಸ್ ಆಗಿ ಎಲ್ಲ ಕಳಿಸ್ಬಿಟ್ಟಿದ್ರ? ಅವರು ಸಣ್ಣದ್ರಿಂದನೇ ಶುರು ಮಾಡಿದ್ದು. ಸಣ್ಣದ್ರಿಂದ ಶುರು ಮಾಡಿ ಈ ಮಟ್ಟಕ್ಕೆ ಬಂದಿದ್ದು ಅವ್ರ ಕ್ವಾಲಿಟಿ ಮೇಲೆ. ನೀವು ನೋಡಿದ್ರೆ ಯಾವುದು ಮಾಡೋಕ್ಕೆ ಹೋದ್ರೂ ಶುರುವಿನಲ್ಲೇ ಹಂಗೆ ಡಿಸ್ಕರೇಜ್ ಮಾಡಬಾರ್ದು ಕಣ್ರಿ. ಅಲ್ಲ, ಒಂದೇ ಸತಿಯೇ ಅಷ್ಟು ದೊಡ್ಡ ಕಂಪ್ನಿ ಮಟ್ಟಕ್ಕೆ ಬೆಳೆಯೋಕ್ಕಾಗಲ್ಲ. ಹೌದು, ನಾನು ಶಾರದಕ್ಕ ನಿಮಗೆ ಹೇಳೋದಾದರೆ, ನೀವೀಗ ಏನು ಮಾಡ್ಕೊಂಡು ಬಂದಿರೋ ಅದನ್ನು ಫಸ್ಟು ಫೇಮಸ್ ಮಾಡ್ಕೊಳ್ಳಿ. ಆಮೇಲೆ ತನ್ನಿಂದ ತಾನೇ ಇವನ್ನೆಲ್ಲ ಒಂದೊಂದೇ ಶುರು ಮಾಡ್ಬೋದು. ಈಗ ಸದ್ಯಕ್ಕೆ ನಿಮಗೆ ಹದ ಸಿಕ್ಕಿದ್ದು ಫುಡ್ಡಿನ ಹಿಟ್ಟಿಗೆ ತಾನೆ, ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಆಮೇಲೆ ಅದು ಒಂದು ಹಂತಕ್ಕೆ ಬಂದ ಮೇಲೆ ಇವನ್ನೆಲ್ಲ ಒಂದು ಹದ ನೋಡ್ಕೊಂಡು ಆಮೇಲೆ ಮಾಡ್ಬೋದು. ಈ ಪಾಪಣ್ಣನ ಹೇಳೋದು ಸುಳ್ಳೇನಲ್ಲ. ಈಗ ಹಳದಿಗ್ರಾಮ್ಸು ಅದು ಫೇಮಸ್ ಆಗಿದೆ ಹಾಗಾಗಿ ಎಲ್ಲ ತಗೋತಾರೆ ಬಿಟ್ಟರೆ, ನಾವು ಆ ಮಟ್ಟಕ್ಕೆ ಬರೋಕ್ಕೆ ಸುಮಾರು ದಿವಸ ಬೇಕು, ಸುಮಾರು ವರ್ಷನೇ ಬೇಕು. ಅದು ಹಂಗೆ ಬೆಳೆದ ಮೇಲೆ ನೀವು ಇನ್ನೊಂದನ್ನು ಚೇಂಜ್ ಮಾಡ್ಬೋದು. ಅಲ್ಲಿ ತನಕ ನೀವು ಯಾವುದನ್ನು ಮಾಡ್ತಿದ್ದೀರೋ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡೋದು ಒಳ್ಳೆಯದಾಗಿ ಕಾಣ್ತದೆ ನನಗೆ ನೋಡಿ. ಅಲ್ಲ ಪಾರ್ವತತೆ, ನಂಗೆ ಅವೆಲ್ಲ ಎಂತ ಗೊತ್ತಾಗ್ತದ ಮಗನೇ? ಏಕೋ ಗೊತ್ತಿಲ್ಲ, ಪೊಕ್ಕೋ ಗೊತ್ತಿಲ್ಲ, ಒಟ್ಟಾರಸಿ ಒಂದು ಮಾತು ಹೇಳಿಬಿಟ್ರೆ ಸಯ್ಯ. ಎಂತ ನನ್ನ ಕೈಯಲ್ಲಿ ಹಿಡ್ದಿದ್ದು ಸಣ್ಣ ಪುಟ್ಟ ಕೆಲಸ ಬೇಕಾದ್ರೆ ಮಾಡಿಕೊಡ್ತೀನಿ. ಇವೆಲ್ಲ ನಂಗೆ ಅಂಜಾಗಲ್ಲ. ಸುಮ್ಮನೆ ನನ್ನ ಹತ್ರ ಕೇಳ್ಕೊಂಡ ಮಾಡೋ ಕೆಲಸನೂ ಬಿಟ್ಕೊಂಡು ಕೂತ್ಕೊಳಕ. ಯಾವುದೋ ಒಂದು ಹಂಗೆ ನೀನು ತಲೆ ಇಲ್ಲದೆ ಯಾವುದು ಮಾತಾಡಲ್ಲ. ಇಂಥವೆಲ್ಲ ಸುಮಾರು ನೋಡಿ ನೀನು ಒಂದು ಲೆಕ್ಕಕ್ಕೆ ಅದು ಹೌದಾಗ ಕಾಣ್ತದೆ. ಮಾಡ್ತಿದ್ದನ್ನೇ ಫಸ್ಟ್ ಒಂದು ನೆಲೆಗೆ ತಂದು ನಿಲ್ಲಿಸ್ಕೊಂಡು ಆಮೇಲೆ ಬೇರೆಯವ್ರ ಕೈ ಹಾಕ್ಬೋದಾಗ ಕಾಣ್ತದೆ. ನೋಡಲಿ ಮರಯ್ಯ, ಅವ್ರವ್ರ ಒಂದು ಇದು. ಪಾರ್ವತಿ ಯಾಂತ ಇದೆ? ನಿನ್ನೆ ಸಾಯಂಕಾಲ ಸರಿಗೆ ಇದನ್ನು ತಗೊಂಡಷ್ಟೊತ್ತಿಗೆ ಕೊಟ್ಟಲ್ಲ ಮಂಡಕ್ಕಿ ಪ್ಯಾಕೆಟ್, ಅದ್ರ ಸುದ್ದಿ ಹೇಳೋದನ? ಅದಾದ್ರೂ ಮಾತ್ರ ಭಾಳ ಗನಾಗದೆ, ಭಾಳ ಗನಾಗದೆ. ನಾ ಇಷ್ಟು ದಿವಸ ಪ್ಯಾಟಿಗೆ ಹೋದ್ರೆ ನಂಗೆ ಅದು ಸಿಕ್ಲಪ್ಪ. ಸಂಜೀವನ ಹತ್ರ ಹೇಳಬೇಕು ಅಂತ ಗಾನ ಮಾಡೀನಿ. ನೀನೊಂದು ತಂದು ಇಟ್ಕ ಮಾರಯ್ಯ, ನಿಂದು ಈ ಗೋಲಿ ಬಜೆ ಪಾಲಿ ಬಜೆ ತಿನ್ನೋ ಬದಲು ಅದನ್ನೇ ಒಂದೊಂದು ಪ್ಯಾಕೆಟ್ ತಿನ್ಬೋದು ಅಂತ. ಭಾಳ ಗನಾಗದೆ, ಅವನು ಮಾಡ್ಬೋದು. ಈಗ ಚೂರು ಪಾರು ಉಳ್ದಿದ್ದು ನಮಗೂ ಸಾಯಂಕಾಲ ಸರಿಗೆ ಒಂಚೂರು ತಿನ್ನಕ್ಕಾಗ್ತದೆ. ಮಾಡ್ಬೋದಾ ಕಾಣ್ತಪ್ಪ. ಮಂಡಕ್ಕಿ ಏನು ಭಾಳ ಏನು ರೇಟ್ ಏನಿಲ್ಲಪ್ಪ, ಅದಕ್ಕೆ ಮಾಡ್ಬೋದು. ಶಾರದಕ್ಕ, ಹೆಚ್ಚು ಕಮ್ಮಿ 2 ಓಟ್ ನಿಮ್ಮ ಕಡೆನೇ ಬಂತು. ಎಂತ ಮಾಡ್ತೀರಿ? ಅಲ್ಲ, ನಾ ಈಗಲೇ ಶುರು ಮಾಡೋಕ್ಕಾಗಿ ಹೇಳಿದ್ದಲ್ಲ ಅನಿಲಣ್ಣ. ನಿನ್ನೆ ಅದನ್ನು ತಿಂತ ಕೂತಾಗ ಹಿಂಗೆ ಮಾತಿಗೆ ಹೇಳಿದೆ, ಇವನ್ನೆಲ್ಲ ಮಾಡಿದ್ರೆ ಮಾತ್ರ ಎಷ್ಟು ಲಾಭ ಅದೇ ಅಂತ. ಅಯ್ಯೋ, ಇವರು ನಗಾಡಿದ್ದು ನೋಡಿದ್ರೆ ನೀವೇನಂತೀರ? ನೀವೀಗ ಅದೆಂಥದ್ದು ಹೇಳಿದ್ರಲ್ಲ, ಇದು ಹೇಳ್ದಂಗೆ ಕುಗ್ಸೋದು. ಫಸ್ಟೇ ಕುಗ್ಸಕ್ಕೆ ನೋಡಿಬಿಡೋದು. ಇವರೆಂತ ಮಾಡೋರು ಅಲ್ಲ, ಮಾಡೋರಿಗೆ ಬಿಡೋರು ಅಲ್ಲ. ಹಲೋ ಹಲೋ ಶಾರದಕ್ಕ, ಈ ಮಾತು ಮಾತ್ರ ವಾಪಸ್ ತಗೊಳ್ಳಿ. ನಾನು ಒಪ್ಕೊಳ್ಳಲ್ಲ ಅದನ್ನು. ಇವ್ರೇನು ಮಾಡೋರು ಅಲ್ಲ ಅಂತ ಮಾತ್ರ ಹೇಳಬೇಡಿ. ನಮ್ಮ ಬಿಸ್ನೆಸ್ಸು ಬೇಜಾನಾಗಿ ನಡೀತಾನೆ ಅದೇ. ಆರ್ಡ್ರ್ ಹೆಂಗೆ ಬರ್ತಾ ಇದೆ ಅಂದರೆ ನಾವೀಗ ಇನ್ನೊಂದು ಮಿಷನ್ ತೊಗೋಬೇಕಾಗ್ತದೇನೋ ಅಂತ ಯೋಚನೆ ಮಾಡ್ತಿದ್ದೀವಿ. ನಮಗೆ ಪುರ್ಸೊತ್ತಿಲ್ಲ ನೋಡಿ. ಈಗ ನೀವು ಹಿಂಗೆ ಮಾತಾಡ್ತಾ ನಿಲ್ಲಿಸ್ಕೊಂತೀರಿ. ನಾನು ಈ ಪಾಪಣ್ಣನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದವನು ಇಲ್ಲೇ ಕೂತೆ. ಎಷ್ಟು ಟೈಮ್ ವೇಸ್ಟ್ ಆಗ್ತದೆ ಗೊತ್ತಾ ನಮ್ಮದು? ನಿಮ್ಮದು ಹಾಗೆಲ್ಲ ಏನಾಗಲ್ಲ. ನಿಮ್ಮ ಹತ್ರಕ್ಕೆ ಬಂದು ಮಾತಾಡ್ತಾರೆ ಎಲ್ಲರೂ. ನಾವು ಬಿಸ್ನೆಸ್ ಮಾಡ್ತಿದ್ದೀವಪ್ಪ, ನಾವು ಅದನ್ನೇ ಚಂದ ಮಾಡ್ತೀವಿ ಇನ್ನೂ. ನೀವು ನಿಮ್ಮ ಇದನ್ನು ಮಾಡಿ ಅಷ್ಟಯ್ಯ. ಪಾಪಣ್ಣಣ್ಣ, ಗಿಕ್ಸಕ್ಕೆ ಹೋಗ್ಬೇಡಿ, ಸುಮ್ಮನಿರಿ. ಏನು ಎಲ್ಲರೂ ಕೂತು ನಿಂತು ಮಾತಾಡಿ ಗೊತ್ತ ನಿಂಗೆ? ಹೇಳ್ಬಿಟ್ಟ ಕಾಳ ಮಂಡಗಡ. ಪಾಪಣ್ಣಣ್ಣ, ಬೇಕಿತ್ತ ನನಗೆ? ಬೇಕಿತ್ತೆ ಆಶೀರ್ವಾದ ಹೇಳಿ. ಹೇಳಿದೆ
ಒಳ್ಳೆ ನಿಂತ್ಕೊಂಡು ಕರೆದೆ, ನಾ ಬಂದ್ರೆ ಮತ್ತೆ ಸುಮಾರು ಹೊತ್ತಾಗ್ತದೆ, ಹೋಗೋಣ ಬನ್ನಿ ಅಂತ. ಗುಂಡಪ್ಪ ಮಾವು ಏನೀಗ ಮತ್ತು ಗುಂಡಗಾಗ್ಯಾರೇನ ಈಗ ಸಿಟ್ಗುಂಡು. ನೀವು ಇಬ್ಬರೇ ಒಂದಿರ್ತೀರಿ, ನನ್ನೊಬ್ಬನ ಬೇರೆ ಮಾಡ್ತೀರಿ ಅಂತ ಹೇಳ್ತಾನೆ ಇರ್ತಾರೆ. ಎಂತ ನೀ ಹೇಳ್ತೀಯನಿಲ್ಲ, ಲೋನ್ ಆಗತ್ತಂಕ, ಅಯ್ಯೋ ಲೋನ್ ಆಗ್ಲ ದುಡ್ಡು ಬರಲ್ಲ, ಲೋನ್ ಆಗ್ಲ ದುಡ್ಡು ಬರಲ್ಲ ಅಂತ. ಲೋನ್ ಎಲ್ಲ ಮಾಡಿಕೊಟ್ಟು ಇಷ್ಟು ದಿವಸ ಆಗಿದೆ, ಸುಮ್ಮನೆ ಅಲ್ಲಿ ಬಡ್ಡಿ. ಇಲ್ಲಿ ಯಾವ ಇದನ್ನು ಏನು ಮುಂದುವರ್ಸ್ಕೊಂಡು ಹೋಗ್ಲಪ್ಪ, ಇದ್ದಿದ್ದೇ ಮತ್ತು ಇದಾತ ಅದೇ. ನೀವು ನೋಡಿರಾ ಎಲ್ಲಿ ಏನು ಮಾಡಿರಿ ಅಂತ ನೀವು ನೋಡಿರಾ? ಅಲ್ಲಿ ನಾಗವೇಣಿ ಹತ್ರ ಕೊಟ್ಟೀನಿ, ಯಾವುದು ಇದನ್ನು ಕವರೆಲ್ಲ ಪ್ರಿಂಟ್ ಮಾಡಿಸ್ಕೊಂಡು ಇದು ಮಾಡೋಕ್ಕೆ ಕೊಟ್ಟಾರೆ. ಆಮೇಲೆ ಇದನ್ನು ನಾವೀಗ ಕೊಯ್ಯಲ್ಲಿ ಸುಡ್ತಿದ್ವಲ್ಲ ಹಂಗೆ ಮಾಡೋದಲ್ಲ, ಅದಕ್ಕೆ ಮತ್ತೊಂದು ಎಂತ ಅಂತ ಅದನ್ನೆಲ್ಲ ತರ್ತೀನಿ ಅಂತ ಹೇಳ್ಯಾರೆ. ತಂದಮೇಲೆ ಒಂದಿನ ಶುರು ಮಾಡೋದು. ಒಳ್ಳೆ ದಿನ ನೋಡಿ, ಅದು ಈಗೇನೋ ಒಂದು 15 ದಿವಸ ಒಳ್ಳೆ ದಿನ ಇಲ್ಲ ಅಂತ ಎಲ್ಲ ಕೇಳ್ಸಾರೆ ಗೊತ್ತಾ ಅವರು. ನಾವು ಮಾಡೋದು ಮಾಡ್ತಾನೇ ಇದ್ದೀವಿ. ನೀವು ಹೇಳೋದು ನೋಡಿದ್ರೆ ಅಪ್ಪ ಕೇಳಿಸ್ಕೊಂಡು ಹಂಗೆ ಹೇಳ್ತಾರೆ, ನನ್ನ ದುಡ್ಡು ಸುಮ್ಮನೆ ನಂಡಾತ ಅದೇ ಅಂತ. ಇದು ಈಗ ಮೊದಲಿನ ಹಂಗೆ ಅಲ್ಲ ಅನಿಲ, ಇದು ಎಂಥದೋ ಜ್ಞಾನ ಮಾಡಿದೆ ಮಾರಯ್ಯ. ಅಲ್ಲ ನಿಮ್ಮದು ಆಳ್ರ ಭಾಳ ಬತ್ತಾದಿಯಾ? ಏನು ಬುದ್ಧಿವಂತಿಕೆ, ಏನು ಬುದ್ಧಿವಂತಿಕೆ. ನಂಗೇನು ಅಟ್ಟು ಗೊತ್ತಾಗಲ್ಲ ಅಂತ ಮಾಡ್ದ. ಮೊದಲಿನ ಹಂಗಲ್ಲ, ಕಿವಿಲ್ ಮಿಸ್ಸಿನ್ ಅದೇ ಹೇಳಿದ್ದೆಲ್ಲ ಕೇಳ್ತದೆ ಅಂತ. ಹೌದಲ್ಲ ನೀ ಹೇಳಿದ್ದ? ಏನಿದ್ದೀಯ ಹಂಗಾರೆ? ಅಪ್ಪ ಮಾದಪ್ಪಜ್ಜ, ಅಲ್ಲ ನಿಜವಾಗ್ಲೂ ಪಾರ್ವತತೆ ಹೇಳಿದಾಗ ನಂಗೆ ಗೊತ್ತಾಗ್ಲ ಎಂತ ಕೇಳಿದ್ದು ಅಂತ. ನೀವು ಗಂಡ ಹೆಂಡತಿ ಒಬ್ರಿಗಿಂತ ಒಬ್ರು ಬುದ್ಧಿವಂತರು ಮಾತ್ರ. ಹಂಗಿದ್ದಿದ್ಕೆ ಮತ್ತೆ ಇಷ್ಟು ವರ್ಷ ಹಿಂಗೆ ಸಂಸಾರ ಮಾಡ್ಕೆ ಬಂದೀವಿ. ನಿಮ್ಮಂಗ ಮದುವೆಯಾಗ ಒಂದು 2 ವರ್ಷ ಆಗ್ಬೇಕಾರೆ ಏನು ಜಗಳ, ತೀರ್ಮಾನ ಮಾಡೋಕೆ ಜನ. ಅಯ್ಯೋ ದೇವ್ರೇ ಪರಮಾತ್ಮ, ಮಾದಪ್ಪಜ್ಜ, ನಾನು ಯಾವಾಗ ಜಗಳ ಮಾಡ್ಕೊಂಡು ತೀರ್ಮಾನ ಮಾಡೋಕ್ಕೆ ಜನ ಕರ್ದೀನಿ? ಪಾಪಣ್ಣಣ್ಣ ಒಳ್ಳೆ ಮಾತಲ್ಲಿ ಹೇಳಿ, ನಾನು ಯಾವಾಗ ಕರ್ದೀನಿ? ಆ ಮಾಸ್ಕಿಗೆ ಹೇಳ್ದೆ ಮಾರಯ್ಯ. ನಿಮ್ಮನೆಗೆ ಬರ್ಬೇಕಾ, ನಮ್ಮನೇಲಿ ಕಾಣಬಾರ್ದ? ಸುಮ್ಮನಿರಿ ಅಪ್ಪ. ಹೇಳೋದು ನೋಡಿದ್ರೆ ನಾವೇ ಜಗಳ ಮಾಡ್ಕೊಳೋದೇನೋ ಅನ್ಬೇಕು. ನಿಮಗೆ ಪಾಪ ಜಗಳ ಮಾಡ್ಕೊಂಡು ಗೊತ್ತಾನ? ಪಾಪ ಅಮ್ಮಾಗಿದ್ದು ಸುಧಾರಿಸ್ಕೊಂಡು ಬಂದದೆ. ಭಾರತೆ ಎಂತ ಬೇಕೇನ, ಸ್ವಲ್ಪ ಜಾಗೃತಿ ಇರು. ಅಲ್ಲ ಅನಿಲ್ ಹುಡ್ಗ, ನಾನು ಹೇಳೋದಾದ್ರೆ ಬಿಸ್ನೆಸ್ ಮಾಡೋದಾದ್ರೆ ನಾವೀಗ ಕೊಟ್ಟೆ ಕುಡಿತೀವಲ್ಲ, ಏನು ಅಷ್ಟೇನು ಬಂದೋಬಸ್ತೇನು ಕೊಟ್ಟೆ ಬೇಡ. ಸಾಧಾರಣಕ್ಕೊಂದು ದಪ್ಪ ಪ್ಲಾಸ್ಟಿಕ್ ಏನಿದ್ರೊಳಗೆ ಅವನ್ನ ತುಂಬಿ ಇಟ್ಟು ಮಾರಿದ್ರೆ ಏನಾಗ್ತದೆ? ಬೇಕಾದ್ರೆ ನಾವೇ ಮಾಡ್ಬೋದಾ? ಕಬ್ಬಿನ ಬೇಳೆ ಇಲ್ದಿದ್ರೆ ಬೇರೆ ಎಲ್ಲ ನಂಗೆ ಗೊತ್ತಪ್ಪ. ಏನು ಸ್ವಲ್ಪ ಬಾಳೆಕೊನೆ ಕೊಳ್ತೋತವ, ಬಾಳೆಕೊನೆ ಬೆಲ್ಲ ಒಂದು 4-5 ಡಬ್ಬಿ ಅಲ್ಲೇ ಇದೆ. ಒಂದು ಸತಿ ಸಾಂಪಲ್ಲಿಗೆ ಯಾಕೆ ಮಾಡಬಾರ್ದು? ಒಳ್ಳೆ ವ್ಯಾಪಾರ ಆಗ್ತದ. ಅದಪ್ಪಜ್ಜ ಎಂತ ಆಗ್ಯದ ನಿಮಗೆ? ಏನು ಹುಡುಗಾಟಿಕೆ ಅಂತ ಮಾಡೀರ? ಅವನ್ನೆಲ್ಲ ಮಾಡಿದ್ರೆ ಆಮೇಲೆ ಕರ್ಕೊಂಡೋಗ್ತಾರೆ ಮಾವನ ಮನೆಗೆ. ಎಲ್ಲಿ ತಗೊಂಡೋಗಿ ಮಾರ್ತೀರಿ ಅದನ್ನು? ಹಾಗೆಲ್ಲ ಆ ಥರದ್ದೆಲ್ಲ ಏನು ಹೇಳಬೇಡಿ ನೀವು. ಅವನ್ನೆಲ್ಲ ಮಾಡೋಕ್ಕೆ ಬರೋಲ್ಲ. ಅಂತಕ್ಕಾಗಲ್ಲ. ಅಲ್ಲ ಇದ್ರ ಸೂರಿನಲ್ಲೆಲ್ಲ ನಮ್ಮ ಇದ್ರ ಅಂಗಡಿಲೇ ಕೊಡ್ತಾರಲ್ಲ, ಒಂದು ಕೆಲ್ಡ್ ರೇಟ್ ಕೊಟ್ಟು ತಗೋಬೇಕಲ್ಲ. ಅದರಿಂದಲೆಲ್ಲ ಭಾಳ ವ್ಯಾಪಾರ ಆಗ್ತದೆ. ನಾನೇ ತಗೊಂಡು ಕೊಟ್ಟು ಬರ್ತೀನಿ, ಬೇಕಾರೆ ದುಡ್ಡು ಇಸ್ಕೊಂಡು ಕೊಡ್ತೀನಿ. ಜ್ಞಾನ ಆಗತ್ತದ ಹಂಗಂತ. ಕೊಬ್ಬಿನ ಇಟ್ಲಿಗೆ ನರಿ ಕಾವಲು ಬಿಟ್ಟಂಗೆ ಆಗ್ತದೆ. ಹೋಗಿ ತಗೊಂಡೋಗಿ ಕೊಡ್ತೀನಿ ಅಂತ ಕೊಡೋ ತನಕ ಅದು ಇರ್ಬೇಕಲ್ಲ. ಹೊತ್ತ ದಾರಿಲ್ಲ ಎಲ್ಲ ಖಾಲಿಯಾಗಿ ಹೋದ್ರೆ ನೀ ಸುಮ್ಮನೆ ಕೂತ್ಕ. ಅದೆಲ್ಲ ನಮಗೆ ಗೊತ್ತು, ಹೆಂಗಿದ್ರು ಮಾಡ್ಬೋದು. ಮಾಡೋದಾರು ಮಾಡ್ಬೋದಪ್ಪ. ಅಪ್ಪ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವನ್ನೆಲ್ಲ ಮಾಡಿದ್ರು ಪೊಲೀಸ್ ಕೇಸ್ ಆಗ್ತದೆ. ನೀವು ಕಡಿಕ ಹಂಗೇನಾರು ಒಂದು ಎಲ್ಲರೂ ಹೋಗಿ ಹೇಳ್ಗೀಳಿರಿ, ನಮ್ಮ ಮನೇಲಿ ಮಾಡ್ತಿದ್ದೀವಿ, ಇದನ್ನು ಕೊಡ್ತೀವಿ ಅಂತ. ಅವನ್ನೆಲ್ಲ ಮಾಡೋಕ್ಕಾಗಲ್ಲ. ಅಂಥದ್ದಾರು ಮಾಡ್ಕೇಳಿ ಹೇಳ್ದವ್ರು ಮಾತು ಕೇಳ್ರೆ ದುಡ್ಡು ಕೊಡ್ಸೋಕೆ ಮಾತ್ರ ನಾನು ಬೇಕು. ಬ್ಯಾಂಕಿಗೆ 2 ಸತಿ ಹೋಗಿ ಸೈನ್ ಹಾಕಿ ಕೊಡ್ಬೇಕು. ಈಗ ಮಾತ್ರ ನಾ ಹೇಳಿದ ಮಾತು ಕೇಳೋಕ್ಕಾಗಲ್ಲ.